ಹಾಯ್, ನಮಸ್ತೆ ಎಲ್ರಿಗೂ. ಇನ್ನೇನು ಶ್ರಾವಣ ಮಾಸ ಆರಂಭ ಆಗ್ತಾಯಿದೆ. ಆದ್ದರಿಂದ ನಾಗರ ಪಂಚಮಿ ಸ್ಪೆಷಲ್ ಶೇಂಗಾ ಉಂಡೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ಎಸ್ ಹೋಮ್ ಮೇಡ್ ಫುಡ್ಸಲ್ಲಿ ಮಾಡುವಂತಹ ರೀತಿಯಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ನಿಮ್ಗೆ ಯಾರಿಗಾದರೂ ಉಂಡೆಗಳು ಅಥವಾ ಶ್ರಾವಣ ಮಾಸದಲ್ಲಿ ಬೇಕಾಗಿರುವಂಥ ಯಾವುದೇ ಸಿಹಿ ಪದಾರ್ಥಗಳಾಗಲಿ ಚಟ್ನಿ ಪುಡಿಗಳಾಗಲಿ ಬೇಕಿದ್ದರೆ ಮೇಲ್ಗಡೆ ಕಾಣಿಸ್ತಾ ಇರೋ ವಾಟ್ಸಪ್ ನಂಬರ್ಗೆ ಪ್ಲೀಸ್ ಒಂದು ಮೆಸೇಜ್ ಮಾಡಿ ಆರ್ ಕಾಲ್ ಮಾಡ್ಬೋದು. ನಾನಿಲ್ಲಿ ಶೇಂಗಾ ಉಂಡೆ ಮಾಡಲಿಕ್ಕೆ ಒಂದು ಅರ್ಧ ಕೆ.ಜಿ. ಶೇಂಗಾ ತೊಗೊಂಡಿದ್ದೀನಿ, ಒಂದು 400 ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಒಣಕೊಬ್ಬರಿ ತುರಿ ಜೊತೆಗೆ ಏಲಕ್ಕಿ ಶುಂಠಿ ಪೌಡರು. ನಾನಿಲ್ಲಿ ಶುಂಠಿ ಖಾಲಿ ಆಗಿತ್ತು, ಸೊ ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೋತಾ ಇದ್ದೀನಿ. ಇದು ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಸೊ ನಾನಿಲ್ಲಿ ಶುಂಠಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು, ಜೊತೆಗೆ ಏಲಕ್ಕಿ, ಸ್ವಲ್ಪ ಲವಂಗ ಸ್ವಲ್ಪ ಹಾಕ್ಕೊಳ್ಳಿ. ಏಲಕ್ಕಿ ಶುಂಠಿ ಹೆಚ್ಚಿನ ಪ್ರಮಾಣದಲ್ಲಿರಬೇಕು. ಅವನ್ನೆಲ್ಲ ಹುರಿದು ಪೌಡರ್ ಮಾಡಿ ಅದು ನೈಸ್ ಪೌಡ್ರ್ ಮಾಡಿಕೊಂಡು ಸಣಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಸಾಂಪ್ರದಾಯಿಕವಾಗಿ ನಾವು ಮಾಡುವಂತಹ ಎಲ್ಲ ಸಿಹಿ ಪದಾರ್ಥಗಳಿಗೆ ಶುಂಠಿ ಪೌಡ್ರ್ ಇದ್ದರೆ ರುಚಿ ಹೆಚ್ಚಾಗಿ ಬರುತ್ತೆ. ನೋಡ್ತಿದ್ದೀರಲ್ವ, ನಾನಿವಾಗ ಶೇಂಗಾನ ತೊಗೊಂಡು ಅದನ್ನು ಲೋ ಫ್ಲೇಮಲ್ಲೇ ಹದವಾಗಿ ಹುರಿಬೇಕು. ಸ್ಪೂನ್ನ ತೊಗೊಂಡು ಹುರಿಯೋದು ಬೇಡ, ಏಕೆಂದರೆ ಅದು ಒಂದು ಕಡೆ ಕಪ್ಪಾಗುತ್ತೆ, ಒಂದು ಕಡೆ ವೈಟ್ ಇರುತ್ತೆ. ಸೊ ಅದು ಈಕ್ವಲಾಗಿ ರೊಟೇಟ್ ಆಗಬೇಕು ಅಂದರೆ ಈ ಥರ ಬಟ್ಟೆ ತೊಗೊಂಡು, ಒಂದು ಶುಭ್ರವಾಗಿರುವಂತಹ ಬಟ್ಟೆ ಸಹಾಯದಿಂದ ಅದನ್ನು ಹುರಿದ್ರೆ ಅದು ನೀಟಾಗಿ ರೊಟೇಟ್ ಆಗುತ್ತೆ ಅಲ್ವಾ, ಅದು ಈಕ್ವಲ್ ಆಗಿರುತ್ತೆ, ಕಾಳು ಹದವಾಗಿ ಹುರಿಯುತ್ತೆ. ಸೊ ನಮ್ಮಮ್ಮ ಹೀಗೆ ಮಾಡ್ತಿದ್ದಿದ್ದು. ಅದರಿಂದ ಉಂಡೆ ಮಾಡಲಿಕ್ಕೆ ಮಾತ್ರ ನಾನು ಬಟ್ಟೆಯಲ್ಲೇ ಹುರಿಯೋದು, ಬಟ್ಟೆ ಬಳಸ್ತೀನಿ. ಜೊತೆಗೆ ನಾನು ಅಷ್ಟರಲ್ಲಿ ಆ ಶೇಂಗಾನ ಹುರಿದು ಅದು ಆಗೋದ್ರೊಳಗಡೆ ಶುಂಠಿ ಮತ್ತು ಏಲಕ್ಕಿ ಪೌಡರ್ನ ಮಾಡಿಟ್ಕೋತಾ ಇದ್ದೀನಿ. ಇದನ್ನು ರೆಡಿ ಇದ್ಬಿಟ್ರೆ ಯಾವುದೇ ನೀವು ಪಾಯಸ, ಹೋಳಿಗೆ ಏನು ಮಾಡಿದಾಗೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಮಾಡ್ಕೋಬೋದು, ರುಚಿ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ವ, ಇವಾಗ ನಾನು ಒಂದು ಅರ್ಧ ಕೆ.ಜಿನ ಬೆಲ್ಲದಲ್ಲಿ ಇಷ್ಟನ್ನು ಉಳಿಸ್ತಾ ಇದ್ದೀನಿ. ಅಂದರೆ ಒಂದು 400 ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಸಿಹಿ ಹೆಚ್ಚಾಗಿತ್ತು ಅಂದರೆ ನೀವು ಸಾಕಾಗತ್ತೆ ಇಷ್ಟೇ. ನಿಮ್ಮ ಮನೇಲಿ ಹೇಗೆ ಬಳಸ್ತಾರೆ ಅಂದರೆ ಸಿಹಿ ಹೆಚ್ಚು ಬೇಕು ಅಂತಿದ್ರೆ ನೋಡಿ ಹಾಕ್ಕೋಬೋದು. ಆದರೆ ಅರ್ಧ ಕೆ.ಜಿ. ಶೇಂಗಕ್ಕೆ ಒಂದು 350ರಿಂದ 400 ಗ್ರಾಮ್ ಬೆಲ್ಲ ಸಾಕಾಗತ್ತೆ. 1 ಕೆ.ಜಿಗೆ 3/4 ಕೆ.ಜಿ. ಬೆಲ್ಲ ಹಾಕ್ಕೋಬೇಕು. ನೀವು 1 ಕೆ.ಜಿ. ಕಡಲೆ ಬೀಜ ಶೇಂಗಾ ತೊಗೊಂಡ್ರೆ 3/4 ಕೆ.ಜಿ. ಬೆಲ್ಲ ಸರಿ ಹೋಗುತ್ತೆ. ಶೇಂಗಾನ ನೋಡ್ತಿದ್ದೀರಾ, ಒಂದು ಕಪ್ಪಾಗಿಲ್ಲ, ಹಾಗೆ ಹುರಿದಿಲ್ಲ ಅಂತ ಅನಿಸಿಲ್ಲ. ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 1/4 ಗಂಟೆನಾದ್ರು ಬೇಕಾಗುತ್ತೆ. ಇದು ಕರೆಕ್ಟಾಗಿ ಹದವಾಗಿ ಹುರಿದ್ರೆ, ನೀವು ಅದು ವಿಡಿಯೋನಲ್ಲಿ ಹೇಗೆ ಕಾಣ್ತಿದೆಯೋ ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಮಿಕ್ಸರ್ ಜಾರಲ್ಲಿ ಆನು ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಪೌಡರ್ ಹಾಕಬಾರ್ದು. ಹಾಗೆ ಸ್ವಲ್ಪ ಕಾಳಿದ್ರೆ ನೀವು ಹೇಗೆ ಬೇಕೋ ಹಾಗೆ ಮಾಡಿಕೊಡ್ತೀವಿ ನಾವು, ನಿಮಗೆ ಬೇಕಿದ್ದವ್ರು ತೊಗೊಂಡ್ರೆ. ಬಟ್ ಹಾಗೆ ಆನು ಮಾಡ್ತಾಯಿದ್ರೆ ಸ್ವಲ್ಪ ಕಾಳಾಗೆ ಇದ್ರೆ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಒಣಕೊಬ್ಬರಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಒಣಕೊಬ್ಬರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಜೊತೆಗೆ ಇವಾಗ ಶುಂಠಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೌಡರ್ ಇಷ್ಟನ್ನು ಹಾಕಿ, ಬೆಲ್ಲನ ನಾವು ಕರಗಿಸಿ ಮತ್ತೆ ಅದನ್ನು ನೋಡಿದ್ರಿ ವಿಡಿಯೋ ಅನಿಸುತ್ತೆ ನೀವು, ಅದನ್ನು ಶೋಧಿಸ್ಬಿಟ್ಟು ಮತ್ತೆ ಇಟ್ಟಿದ್ದೆ ನಾನು ಪಾಕ ಬರಲಿಕ್ಕೆ. ನೋಡಿ ಇವಾಗ ಇನ್ನು ಅದು ರೆಡಿ ಆಗಿಲ್ಲ. ನೀರಲ್ಲಿ ಹಾಕಿ ಚೆಕ್ ಮಾಡ್ಕೊಳ್ಳಿ. ಹೀಗೆ ಅದು ನೀರಲ್ಲಿ ಮಿಕ್ಸ್ ಆಯಿತು ಅಂದರೆ ಇನ್ನು ಅದು ಹದ ಬಂದಿಲ್ಲ ಅಂತ. ಇವಾಗ ನೋಡಿ, ಇವಾಗ ರೆಡಿ ಆಗ್ತಿದೆ. ನೀವು ಕರೆಕ್ಟಾಗಿ ಹೀಗೆ ಅದು ಉಂಡೆ ಆಗಬೇಕು. ನೀರಲ್ಲಿ ಹಾಕಿದರೆ ಅದು ಮಿಕ್ಸ್ ಆಗಬಾರ್ದು ನೀರಲ್ಲಿ. ತುಂಬ ಗಟ್ಟಿ ಆದರೆ ಉಂಡೆ ಗಟ್ಟಿ ಆಗಿಬಿಡತ್ತೆ. ಇಷ್ಟು ಹದ ನಾನು ಆಫ್ ಮಾಡೋದ್ರಲ್ಲೇ ಅದು ಹದ ಕರೆಕ್ಟಾಗಿ ಬಂದಿರತ್ತೆ. ನೋಡಿ, ಈ ಹದಕ್ಕೆ ಬಂದ ಮೇಲೇ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಸ್ವಲ್ಪ ಅದು ಕರೆಕ್ಟಾಗಿ ಪಾಕ ಬಂದಿಲ್ಲ ಅಂತಂದರೆ ಉಂಡೆ ಮೆತ್ತಗಾಗಿರುತ್ತೆ, ಆಮೇಲೆ ಬೇಗ ಹಾಳಾಗಿಬಿಡತ್ತೆ, ಹದ ಕರೆಕ್ಟಾಗಿ ಬರೋಲ್ಲ. ನೀವು ಇವಾಗ ಇದನ್ನು ಶ್ರಾವಣ ಮಾಸ ಮುಗಿಯೋವರೆಗೂ ಇಟ್ಟರೂ ಏನು ಹಾಳಾಗಲ್ಲ, ರುಚಿ ಕಡಿಮೆ ಆಗಲ್ಲ. 1 ತಿಂಗಳು ಆರಾಮಾಗಿ ಇಟ್ಕೋಬೋದು ನೀವು. ಕರೆಕ್ಟಾಗಿ ಅದು ನೀರೆಲ್ಲ ಹಾಕಿ ನೋಡಿದಾಗ ಉಂಡೆ ಥರನೇ ಆಗಬೇಕು. ಆಮೇಲೆ ಅದನ್ನು ಈ ಶೇಂಗಾ ಪೌಡರ್ಗೆ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೋಬೇಕು. ಅದನ್ನು ಈಕ್ವಲ್ ಆಗಿ ನಾದ್ಕೊಂಡು, ನೀವು ಬಿಸಿ ಇದ್ದಾಗೇ, ಇಲ್ಲಾಂದರೆ ಗಟ್ಟಿಯಾದರೆ ಪುಡಿ ಆಗಿಬಿಡತ್ತೆ. ಬಿಸಿ ಇದ್ದಾಗೇ ಈ ಥರ
ಸ್ವಲ್ಪ ನಿಮಗೆ ತುಂಬ ಕೈ ಬಿಸಿ ಅನಿಸಿದರೆ ಸ್ವಲ್ಪ ನೀರಲ್ಲಿ ಹತ್ಕೋಬೋದು, ಇಲ್ಲ ನಿಮಗೆ ಬಿಸಿ ತಡೆಯುತ್ತೆ ಅಂತಿದ್ರೆ ಕೈ ಆರಾಮಾಗೇ ಮಾಡ್ಕೋಬೋದು. ಹಾಗೆಯೇ ನಾನಿಲ್ಲಿ ಉಂಡೆಗಳನ್ನು ಮಾಡಿ ಮೇಲೆ ಸ್ವಲ್ಪ ಕೊಬ್ಬರಿ ಪೌಡ್ರಲ್ಲಿ ಅದನ್ನು ಕೊಬ್ಬರಿ ಪುಡಿನಲ್ಲಿ ಅದ್ಬಿಟ್ಟು ಇಡ್ತಾಯಿದ್ದೀನಿ ನೋಡಿ. ಹೀಗೆ ಕೊಬ್ಬರಿನೆಲ್ಲ ಹಾಕಿ ಇನ್ನೊಂದು ಸಾರಿ ಪ್ರೆಸ್ ಮಾಡಿದರೆ ಅದು ಉದುರೋಲ್ಲ. ನೆಕ್ಸ್ಟು ಇಟ್ರೂ ರುಚಿ ಮಾತ್ರ ನಾವು ಕಡಲೆ ಉಂಡೆ, ಎಳ್ಳುಂಡೆ, ಶೇಂಗಾ ಉಂಡೆ, ಇದು 3 ಉಂಡೆಗಳಲ್ಲಿ ನಮ್ಮ ಮನೆಯಲ್ಲಿ ಶೇಂಗಾ ಉಂಡೆ ಬೇಗ ಖಾಲಿ ಆಗುತ್ತೆ. ಪಂಚಮಿ ಹಬ್ಬದಲ್ಲಿ ಇದಕ್ಕೆ ಅದರದ್ದೇ ಆದ ಪ್ರಾಧಾನ್ಯತೆಗಳನ್ನು ಕೊಟ್ಟಿರ್ತಾರೆ. ನಮ್ಮ ಭಾಗದಲ್ಲಿ ಮನೆ ಹೆಣ್ಮಕ್ಳಿಗೆ ಕೊಡುವಂಥ ಹಬ್ಬಕ್ಕೆ ಬಂದಾಗ ಅದರಲ್ಲಿ ಉಡಕ್ಕಿ ಜೊತೆ ಉಂಡೆಗಳನ್ನು ಕೊಡೋದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರುವಂತಹ ಪದ್ಧತಿ. ನೀವು ಈ ನಾನು ತೋರಿಸಿದಂತಹ ಇದೇ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಮಾಡಿದರೆ ಉಂಡೆ ಗಟ್ಟಿ ಆಗಲ್ಲ, ಮೆತ್ತಗಾಗಲ್ಲ, ಹದವಾಗಿ ಬರುತ್ತೆ. ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.